ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ದೊಡ್ಡ ಘೋಷಣೆಯನ್ನ ಮಾಡಿರುವಂತದ್ದು. ಹೌದು ವೀಕ್ಷಕರೇ, ಕರ್ನಾಟಕ ರಾಜ್ಯಾದ್ಯಂತ ಈಗ ಇನ್ಮೇಲೆ 6 ಗ್ಯಾರಂಟಿಗಳು ಸೇರಿದಂತೆ ಬಸ್ ಪಾಸ್ ಯೋಜನೆ ಬಗ್ಗೆನೂ ಕೂಡ ದೊಡ್ಡ ಸಿಹಿ ಸುದ್ದಿ. ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಬಾಕಿ ಹಣ ಜಮೆ ಆಗೋದಕ್ಕೆ ಶುರುವಾಗುತ್ತಾ? ಎದಕ್ಕಂದ್ರೆ ಈಗ ಇದ್ರ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ. ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿಯವರು ಆಗಿರ್ಬೋದು, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ, ನೀವು ಅನ್ನಭಾಗ್ಯ ಫಲಾನುಭವಿಗಳು, BPL ಕಾರ್ಡ್, AY ಕಾರ್ಡ್ ಹೊಂದಿದ್ರು ಕೂಡ ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ ಸದ್ಯಕ್ಕೆ ಬರ್ತಾ ಇದೆ ವೀಕ್ಷಕರೇ. ಇನ್ನು ಎಲ್ಲಾ ವಾಹನ ಮಾಲೀಕರಿಗೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಒಂದು ಬೈಕು, ಕಾರು, ವಾಹನ ಇದ್ದವರೆಗೂ ಕೂಡ ರಾಜ್ಯ ಸರ್ಕಾರದಿಂದ, ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಿಂದ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಅದು ಕೂಡ ಏನಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇನ್ನು ಸರ್ಕಾರಿ ನೌಕರರಿಗೆ ಖಡಕ್ ಆದೇಶ ಕೂಡ ಇಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು ವೀಕ್ಷಕರೇ. ಒಂದು ಕಡೆಗೆ 6 ದೊಡ್ಡ ಘೋಷಣೆಗಳಾಗಿರ್ಬೋದು, ಮತ್ತೊಂದು ಕಡೆಗೆ 3 ದೊಡ್ಡ ಖಡಕ್ ಎಚ್ಚರಿಕೆ ಕೂಡ ಆಗಿರ್ಬೋದು. ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಎಲ್ಲಾ ವೀಕ್ಷಕರಿಗೂ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡೋದನ್ನ ಮರಿಬೇಡಿ. ಎದಕ್ಕಪ್ಪ ಅಂದ್ರೆ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ ಗಳು ಬಂದಿರುತ್ತವೆ. ಸೊ ವೀಕ್ಷಕರೇ, ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ನೀವು ಗೃಹಲಕ್ಷ್ಮಿಯವರು ಅಥವಾ ರೇಷನ್ ಕಾರ್ಡ್ ಹೊಂದಿದ್ರೆ, ಬೈಕ್, ಕಾರ್, ವಾಹನ ಹೊಂದಿದ್ರೆ, ನಿಮಗೆ ಗುಡ್ ನ್ಯೂಸ್ ಇರೋದ್ರಿಂದ ಬೇಗನೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳೋ ಪ್ರಶ್ನೆಗೆ ಉತ್ತರವನ್ನ ಕೊಡಬಹುದು. ನೋಡಿ ವೀಕ್ಷಕರೇ, ನಿಮಗೆ 30ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಿದೆಯಾ? ಯಾಕಂದ್ರೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. 31ನೇ ಕಂತು ಹಣ ಕೂಡ ಬಿಡುಗಡೆ ಆಗಿರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ದೊಡ್ಡ ಒಂದು ಅಪ್ಡೇಟ್ ಇದೆ, ಅದನ್ನು ಕೂಡ ನೋಡೋಣ. ಯಾರಿಗೆ ಹಣ ಬರಲ್ಲ, ಯಾರಿಗೆ ಹಣ ಬರುತ್ತೆ ಅಂದ್ಮೇಲೆ ಅದನ್ನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋದಾದ್ರೆ, ನೋಡಿ, ಗೃಹಲಕ್ಷ್ಮಿಯರಿಗೆ ಮೊದಲು 30ನೇ ಕಂತಿನವರೆಗೂ ಅಂದ್ರೆ 60,000 ರೂಪಾಯಿವರೆಗೂ ಹಣವನ್ನ ಹಾಕಲಾಗಿದೆ. ಈಗ 31ನೇ ಕಂತು ಹಣ ಬಿಡುಗಡೆ ಆಗುತ್ತೆ ಅಂತ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು. ಹೌದು, ಮಾರ್ಚ್ ಮತ್ತು ಏಪ್ರಿಲ್ 2 ತಿಂಗಳದ್ದು ಹಣ 10 ದಿನದ ಒಳಗಡೆ ರಿಲೀಸ್ ಮಾಡ್ತೀವಿ ಅಂತ 16ನೇ ತಾರೀಕಿಗೂ 17ನೇ ತಾರೀಕಿಗೆ ಹೇಳಿದ್ರು. ಅಂದ್ರೆ ಲೆಕ್ಕ ಮಾಡಿದ್ರೆ 25, 26, 27 ಈ ಒಂದು ಮೇ ತಿಂಗಳಲ್ಲಿ ಹಣ ಬಿಡುಗಡೆ ಆಗಿರಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅದರಲ್ಲಿ ಕೆಲವರಿಗೆ ಮಾರ್ಚ್ ತಿಂಗಳವರೆಗೂ ಹಣ ಬಂದಿದೆ, ಆದ್ರೆ ಕೆಲವರಿಗೆ ಇನ್ನು ಮಾರ್ಚ್ ತಿಂಗಳದ್ದು ಕಂತು ಹಣ ಜಮೆ ಆಗಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ತುಂಬಾ ಜನ ನಮಗೆ 29, 30 ಕಂತು ಹಣ ಬಂದಿಲ್ಲ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ನೋಡಿ ವೀಕ್ಷಕರೇ, ಯಾರಿಗೆಲ್ಲ 1 ತಿಂಗಳು ಹಣ ಬರಲ್ಲ ಅವರಿಗೆ ನೆಕ್ಸ್ಟ್ ಮಂತ್ ಅಂದ್ರೆ ಮುಂದಿನ ತಿಂಗಳು ಏನಿರುತ್ತೆ ನೋಡಿ, ಅಂದ್ರೆ ಈಗ ಯಾರಿಗೆಲ್ಲ ಮೇ ತಿಂಗಳಲ್ಲಿ ಹಣ ಬಂದಿಲ್ಲ ಅವರಿಗೆ ಜೂನ್ ತಿಂಗಳಲ್ಲಿ 2 ಬಾರಿ ಹಣ ಜಮೆ ಆಗಬಹುದು. ಯಾಕಂದ್ರೆ ತುಂಬಾ ಒಂದು DBT ಆಪ್ ನ ನಾವು ಚೆಕ್ ಮಾಡಿದಾಗ ಒಬ್ಬರಿಗೆ ಒಂದೇ ತಿಂಗಳಲ್ಲಿ 2 ಕಂತು ಜಮೆ ಆಗಿದೆ. ಆದ್ರೆ ಅವರಿಗೆ ಕೆಲವೊಂದು ತಿಂಗಳು ಮಿಸ್ ಆಗಿರುತ್ತೆ, ಕೆಲವರಿಗೆ ಡಿಸೆಂಬರ್ ಅಲ್ಲಿ ಬಂದಿರಲಿಲ್ಲ ಹಣ, ಆದ್ರೆ ಅವರಿಗೆ ಮಾರ್ಚ್ ತಿಂಗಳಲ್ಲಿ 2 ಬಾರಿ ಹಣವನ್ನ ಜಮೆ ಮಾಡೋದರ ಮೂಲಕ ಆ ಒಂದು ಡಿಸೆಂಬರ್ ತಿಂಗಳದ್ದು ಬ್ಯಾಲೆನ್ಸ್ ಏನಿತ್ತು ನೋಡಿ ಅದನ್ನ ಕ್ಲಿಯರ್ ಮಾಡಲಾಗಿದೆ ಅಂತ ಅರ್ಥ. ನೋಡಿ ವೀಕ್ಷಕರೇ, ಇಲ್ಲಿ ಒಮ್ಮೆ 1 ತಿಂಗಳು ಲೇಟ್ ಆಗಬಹುದು, ಆದ್ರೆ ನಿಮಗೆ ನೆಕ್ಸ್ಟ್ ತಿಂಗಳು ಅದನ್ನ 2 ಬಾರಿ ಜಮೆ ಮಾಡೋದರ ಮೂಲಕ ಕ್ಲಿಯರ್ ಮಾಡಲಾಗುತ್ತೆ. ಈಗಾಗಲೇ 28,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ ಒಂದು ಹಣ ಈ ವರ್ಷ ಗೃಹಲಕ್ಷ್ಮಿಯರಿಗಂತ ಮೀಸಲಿಟ್ಟಿರೋದ್ರಿಂದ ಎಲ್ಲಾ ಒಂದು ಕಂತು ಕೂಡ ನಿಮಗೆ ಹಣ ಬರುತ್ತೆ. ಹೀಗಾಗಿ ಯಾರು ಕೂಡ ಚಿಂತೆ ಮಾಡಬಾರ್ದು. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಎರಡನೇದಾಗಿ 31ನೇ ಕಂತು ಯಾವಾಗ ನಿಮಗೆ ಜಮೆ ಆಗುತ್ತೆ ವೀಕ್ಷಕರೇ? ಈಗ ನೋಡಿ, 25ನೇ ತಾರೀಕಿನ ಒಳಗೆ ಹಣ ರಿಲೀಸ್ ಆಗಿದ್ರೆ ಇದು ನೋಡಿ ನಿಮಗೆ 10 ಅಥವಾ 12ನೇ ತಾರೀಕಿನ ಒಳಗೆ DBT ಮೂಲಕ ಬರೋ ಚಾನ್ಸ್ ಇದೆ. ಆದ್ರೆ 31ನೇ ಕಂತು ಬಿಡುಗಡೆ ಅಧಿಕೃತವಾಗಿ ಆಗಿರೋ ಬಗ್ಗೆ ಅಪ್ಡೇಟ್ ಇಲ್ಲ. ಬಿಡುಗಡೆ ಮಾಡ್ತೀವಿ, 8 ರಿಂದ 10 ದಿನಗಳ ಒಳಗೆ ಜಮೆ ಮಾಡ್ತೀವಿ ಅಂತ ಒಂದು ಹೇಳಿಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು. ಅದರ ಪ್ರಕಾರ 30ನೇ ಕಂತಿನವರೆಗೂ ಮಾತ್ರ ಆಗಿದೆ. ಆದ್ರೆ 31ನೇ ಕಂತು ಯಾರು ಕೂಡ ಬಂದಿದೆ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿಲ್ಲ. ಸೊ ವೀಕ್ಷಕರೇ, ನಿಮಗೆ ಯಾರಿಗಾದ್ರೂ 31ನೇ ಕಂತು ಬಂದಿದ್ರೆ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು, ನಿಮ್ಮ ಊರಿನ ಹೆಸರನ್ನು ಕೂಡ ತಿಳಿಸಬಹುದು. ಇನ್ನು ಗೃಹಲಕ್ಷ್ಮಿಯರಿಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ಅನರ್ಹರಿಗೆ ಇನ್ ಮುಂದೆ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಲ್ಲ ಹೊರತಾಗಿ ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಅಂತ ಒಂದು ಹೇಳಿಕೆಯನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ನೋಡಿ ವೀಕ್ಷಕರೇ, ಬೇರೆ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಈ ಒಂದು ಯೋಜನೆಗಳ ಒಂದು ಲಾಭವನ್ನ ಪಡ್ಕೋತಾ ಇದ್ದಾರೆ. ಅಂದ್ರೆ ದುರ್ಬಳಕೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಪಂಚ ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೂ ದುರ್ಬಳಕೆ ಆಗಬಾರ್ದು. ಈ ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ಕರ್ನಾಟಕದ ಜನರಿಗೆ ಮಾತ್ರ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ, ಪಂಚ ಗ್ಯಾರಂಟಿ ಯೋಜನೆಗಳು, ಆದ್ರೆ ಬೇರೆ ರಾಜ್ಯದಿಂದ ಬಂದವರಿಗೆ ಇಲ್ಲ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಈಗ ಏನ್ ಮಾಡ್ತಾರೆ ಅಂದ್ರೆ, ಯಾರಿಗೆಲ್ಲ ಹಣ ಹಾಕ್ತಾರೆ, ಯಾರಿಗೆ ಹಣ ಇನ್ ಮುಂದೆ ಬರೋದಿಲ್ಲ, ಸರ್ಕಾರ ಏನೆಲ್ಲ ಕ್ರಮಗಳನ್ನ ತಗೋಬಹುದು, ಈ ಒಂದು ರಿಪೋರ್ಟ್ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ನೋಡಿ, ಗೃಹಲಕ್ಷ್ಮಿಯರಿಗೆ ಮುಂದಿನ ಬರೋ ದಿನಗಳಲ್ಲಿ ಆಧಾರ್ KYC ಕಡ್ಡಾಯ ಮಾಡಬಹುದು. ಅಂದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳ ಆಧಾರ್ KYC ಕಡ್ಡಾಯವಾಗಿ ಅಪ್ಡೇಟ್ ಮಾಡಿಸೋದು. ಅಂದ್ರೆ
ಬಯೋಮೆಟ್ರಿಕ್ ಆಗಿರ್ಬೋದು, ಹೆಬ್ಬಟ್ಟು ಗುರುತು ಕೊಡೋದ್ರ ಮೂಲಕ ಈ ಒಂದು ಯೋಜನೆಗೆ ನೀವು ಮರು ನೋಂದಣಿ ಮಾಡಿಸಿಕೊಳ್ಬೇಕಾಗಿ ಬರಬಹುದು. ಯಾರು ಹೆಬ್ಬಟ್ಟು ಗುರುತು ಕೊಟ್ಟು ಮರು ನೋಂದಣಿ ಆಧಾರ್ KYC ಮಾಡ್ಕೋತಾರೆ ಅವರಿಗೆ ಮಾತ್ರ ಹಣ ಬರುತ್ತೆ. ಮುಂದೆ ಅವರಿಗೆ ಹಣ ಯಾರು ಮಾಡಿಸಲ್ಲ ಅವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ಬಹುದು. ದಾಖಲೆಗಳನ್ನ ಮರು ಸಂಗ್ರಹ ಮಾಡಲು ಸರ್ಕಾರ ಮುಂದಾಗ್ತಾ ಇದೆ. ಫಲಾನುಭವಿಗಳ ಬ್ಯಾಂಕ್ ಖಾತೆ ಆಗಿರ್ಬೋದು ಹಾಗೂ ಅವರ ಮೊಬೈಲ್ ಸಂಖ್ಯೆಗಳನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಒಂದು ವೇಳೆ ಮಿಸ್ ಮ್ಯಾಚಿಂಗ್ ಆದ್ರೆ ಬೇರೆಯವರ ಅಕೌಂಟ್ ನಂಬರ್ ಇರುತ್ತೆ, ಬೇರೆಯವರ ಮೊಬೈಲ್ ನಂಬರ್ ಇರುತ್ತೆ, ಅವಾಗ ಅವರಿಗೆ ಹಣ ಹಾಕದೇನು ಕೂಡ ಇರಬಹುದು. ಮತ್ತೆ ಕಡ್ಡಾಯವಾಗಿ ಮಾಲೀಕರ ವಿವರ ಅಂದ್ರೆ ಈಗ ನೋಡಿ, ಗೃಹ ಜ್ಯೋತಿ ಯೋಜನೆ ಬಗ್ಗೆ ಮಾತಾಡೋದಾದ್ರೆ, ಗೃಹ ಜ್ಯೋತಿ ಯೋಜನೆ ಪಡೆದುಕೊಂಡಿರುವ ಮನೆಗಳ ಮಾಲೀಕರ ಸಂಪೂರ್ಣ ಮಾಹಿತಿ ಕಲೆ ಹಾಕುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿರುವಂತದ್ದು. ಎದಕ್ಕಂದ್ರೆ ಕೆಲವರು ಈ ಒಂದು 200 ಯೂನಿಟ್ ಉಚಿತ ವಿದ್ಯುತ್ ಗೃಹ ಜ್ಯೋತಿ ಯೋಜನೆ ಏನಿದೆ ನೋಡಿ, ಇದನ್ನ ವಸತಿಗಂತ ತಗೊಂಡು ನಂತರ ಈ ಒಂದು ವಿದ್ಯುತ್ತನ್ನ ಕಮರ್ಷಿಯಲ್ ಅಂದ್ರೆ ವಾಣಿಜ್ಯಕ್ಕಾಗಿ ಬಳಕೆ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಯೋಜನೆಗಳನ್ನ ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಕೆಲವರು ಅಂತ ಇಲ್ಲಿ ಗೊತ್ತಾಗಿದೆ. ಸರ್ಕಾರಕ್ಕೆ ಸಾಕ್ಷಿ ಸಮೇತ ಗೊತ್ತಾಗಿದೆ. ಸೊ ಈಗ ಸರ್ಕಾರ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಮೊದಲು ಪರಿಶೀಲನೆ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಬಾಡಿಗೆ ಮನೆಯಲ್ಲಿ ವಾಸವಿರೋ ಫಲಾನುಭವಿಗಳು ಕರ್ನಾಟಕದವರಿದ್ರೆ ಮಾತ್ರ 200 ಯೂನಿಟ್ ಫ್ರೀ. ಒಂದು ವೇಳೆ ಬೇರೆ ರಾಜ್ಯದವರು ಇದ್ರೆ ಆ ಒಂದು ಮನೆಯಲ್ಲಿ ಅಂತವರಿಗೆ 200 ಯೂನಿಟ್ ಕೊಡುವಂತಿಲ್ಲ ಅಂತ ಸರ್ಕಾರ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಗೃಹ ಬಳಕೆ ವಿದ್ಯುತ್ ಸಂಪರ್ಕ ಪಡೆದು ವಾಣಿಜ್ಯ ಉದ್ದೇಶಕ್ಕೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡಿದ್ರೆ ಅದನ್ನ ಪತ್ತೆ ಹಚ್ಚೋದು, ಅವರ ವಿರುದ್ಧ ಕ್ರಮ ತಗೋಬಹುದು ಅಥವಾ ಅದನ್ನ ಬಂದ್ ಮಾಡಬಹುದು ಆ ಯೋಜನೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಅಂದ್ರೆ ಅವರಿಗೆ ಮಾತ್ರ ಒಂದು ಯೋಜನೆ ಬಂದ್ ಆಗುತ್ತೆ. ಹೀಗಾಗಿ ಯಾವುದೇ ರೀತಿ ಗ್ಯಾರಂಟಿ ಯೋಜನೆಗಳು ಬಂದ್ ಆಗೋದಿಲ್ಲ, ಅವುಗಳನ್ನ ಕೇವಲ ಪರಿಶೀಲನೆ ಇಲ್ಲಿ ಮಾಡಲಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ನೋಡಿ, ಮೃತಪಟ್ಟವರ ಅಕೌಂಟ್ಗೂ ಕೂಡ ಸರ್ಕಾರ ಹಣ ಹಾಕ್ತಾ ಇದೆ. ಅವರ ಒಂದು ಮೃತಪಟ್ಟವರ ಮನೆಯವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ATM ಕಾರ್ಡ್ ನ ಬಳಸೋದ್ರ ಮೂಲಕ ಒಂದು ಹಣವನ್ನ ವಿಡ್ರಾಲ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಸರ್ಕಾರ ಈಗ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದೆ, ಯಾರೆಲ್ಲ ಮೃತಪಟ್ಟಿರ್ತಾರೆ ಅವರ ಬ್ಯಾಂಕ್ ಖಾತೆಗಳನ್ನ ಕ್ಲೋಸ್ ಮಾಡಿಸೋದಾಗಿರ್ಬೋದು, ಅವರ ಅಕೌಂಟ್ಗೆ ಹಣ ಬರದೆ ಹೋಗಬಾರ್ದು, ಆ ತರ ಒಂದು ನಿಯಮಗಳನ್ನ ತರ್ತಾರೆ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಇಂಪಾರ್ಟೆಂಟ್ ಆಗಿ ತೆರಿಗೆ ಪಾವತಿ ಮಾಡ್ತಾ ಇದ್ರೆ, GST ರಿಟರ್ನ್ಸ್ ಮಾಡ್ತಾ ಇದ್ರೆ ಅವರ BPL ಕಾರ್ಡ್ಗಳು APL ಕಾರ್ಡ್ ಆಗುತ್ತೆ, ಅದು ಮಾತ್ರ ಗ್ಯಾರಂಟಿ ಅಂತ ಹೇಳ್ಬಹುದು. ಇನ್ನು ಎರಡನೇದಾಗಿ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಬರೋದಿಲ್ಲ, ಇದು ಮೊದಲೇ ಹೇಳಲಾಗಿದೆ. ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿಯರಾಗಿರ್ಬೋದು, ಗೃಹಲಕ್ಷ್ಮಿಯರ ಯಜಮಾನರು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಥವಾ ನೀವೇನಾದ್ರೂ GST ರಿಟರ್ನ್ಸ್ ಮಾಡ್ತಾ ಇದ್ರೆ ನಿಮಗೆ ಹಣ ಬರೋದಿಲ್ಲ. ದಾಖಲೆಗಳ ಮಿಸ್ ಮ್ಯಾಚಿಂಗ್ ಆಗಿರ್ಬೋದು, ಈ ತರ ಎಲ್ಲಾದ್ರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ಯೋಜನೆಯಲ್ಲಿ ಲಾಭ ಪಡ್ಕೋತಾ ಇದ್ರೆ, ಒಂದೇ ಮನೆಯಲ್ಲಿ 3-4 ಜನ ಗೃಹಲಕ್ಷ್ಮಿಯರು ಇದ್ರೆ ಅಂತವರಿಗೂ ಕೂಡ ಹಣ ಬರೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ಗೃಹ ಜ್ಯೋತಿ ಯೋಜನೆಯಲ್ಲೂ ಕೂಡ ಒಬ್ಬರ ಹೆಸರಲ್ಲಿ 3, 4, 5, 6 ಮೀಟರ್ಗಳಿದ್ದಾವೆ. ಸೊ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ ಈ ಯೋಜನೆ ನಿಜವಾಗ್ಲೂ ಜನರಿಗೆ ತಲುಪ್ತಾ ಇದೆಯೋ ಅಥವಾ ಬೇರೆ ರಾಜ್ಯದವರು ಈ ಒಂದು ದುರ್ಬಳಕೆ ಮಾಡ್ಕೋತಾ ಇದ್ದಾರೋ. ಹೀಗಾಗಿ ದಾಖಲೆಗಳನ್ನ ಅಂದ್ರೆ ಒಂದು ಮಾಹಿತಿಗಳನ್ನ ಕಲೆ ಹಾಕಲು ಸರ್ಕಾರ ಮುಂದಾಗಿರುವಂತದ್ದು. ಇನ್ನು ವೀಕ್ಷಕರೇ, ರಾಜ್ಯಾದ್ಯಂತ ಎಲ್ಲಾ ಬೈಕ್ ಮತ್ತು ವಾಹನ ಮಾಲೀಕರಿಗೂ ಕೂಡ ಒಂದು ಕಡೆಗೆ ಗುಡ್ ನ್ಯೂಸ್ ಕೂಡ ಬಂದಿದೆ. ಅದೇನಪ್ಪಾ ಅಂದ್ರೆ 50% ಡಿಸ್ಕೌಂಟ್ ಟ್ರಾಫಿಕ್ ಫೈನ್ ಮತ್ತೆ ಈಗ ಜಾರಿಯಲ್ಲಿ ತರ್ತಾ ಇದ್ದಾರೆ. ಅಂದ್ರೆ ಮತ್ತೆ ವಿನಾಯಿತಿ ಅಂತ ಹೇಳ್ಬಹುದು. 50% ಡಿಸ್ಕೌಂಟ್ ನಿಮ್ದು ಬೈಕು, ಕಾರು, ವಾಹನದ ಮೇಲೆ ಏನಾದ್ರೂ ಆ ಪೊಲೀಸ್ಗರ ಒಂದು ಫೈನ್ ಇದ್ರೆ, ಈ ಚಲನ್ ಇದ್ರೆ ಆ ಒಂದು ಫೈನ್ ನೀವು ಕಟ್ಟೋದ್ರ ಮೂಲಕ 50% ಡಿಸ್ಕೌಂಟ್ ಇದೆ. ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ಅವಕಾಶವನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ 50% ಡಿಸ್ಕೌಂಟ್ ಇದೆ. ಬೇಗ ಯಾರೆಲ್ಲ ನಿಮ್ದು ಏನಾದ್ರೂ ಕಟ್ಟೋದಿದ್ರೆ, ದಂಡ ಕಟ್ಟೋದಿದ್ರೆ ಜೂನ್ 21ರಿಂದ ಜುಲೈ 10ನೇ ತಾರೀಕಿನವರೆಗೂ ಕಟ್ಟಿ ನೀವು ಅದನ್ನ ಡಿಸ್ಕೌಂಟ್ ಲಾಭವನ್ನ ಪಡ್ಕೋಬಹುದು. 10,000 ರೂಪಾಯಿ ದಂಡ ಇದ್ರೆ 5,000 ರೂಪಾಯಿ ಕಟ್ಟಿ, 1,000 ರೂಪಾಯಿ ದಂಡ ಇದ್ರೆ 500 ರೂಪಾಯಿ, 500 ರೂಪಾಯಿ ಇದ್ರೆ 250 ರೂಪಾಯಿ. ರಾಜ್ಯ ವ್ಯಾಪಿ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಂಚಾರ ನಿಯಮ ಉಲ್ಲಂಘನೆ ಹಳೆ ಪ್ರಕರಣಗಳಿಗೆ ದಂಡ ಪಾವತಿಸಲು ಮತ್ತೆ 50% ರಿಯಾಯಿತಿ ನೀಡಿ ಸರ್ಕಾರ ಗುರುವಾರ ಆದೇಶ ಹೊರಡಿಸಿರುವಂತದ್ದು ವೀಕ್ಷಕರೇ. ನೀವು ಆನ್ಲೈನ್ ನಲ್ಲೂ ಕೂಡ ತುಂಬಬಹುದು, ಹತ್ತಿರದ ಪೊಲೀಸ್ ಠಾಣೆಗಳಲ್ಲಿ ಹೋಗಿ ಕೂಡ ನೀವು ಇದನ್ನ ಕಟ್ಟಬಹುದು ಅಂತ ಇಲ್ಲಿ ಒಂದು ಗುಡ್ ನ್ಯೂಸ್ ಇದೆ. ಇನ್ನು ಮೂರನೇದಾಗಿ ಸರ್ಕಾರಿ ನೌಕರರಿಗೂ ಕೂಡ ಅಂದ್ರೆ ರಾಜ್ಯ ಸರ್ಕಾರಿ ನೌಕರರು ಅಧಿಕಾರಿಗಳು ಕೂಡ 10 ಗಂಟೆ ಒಳಗೆ ಆಫೀಸ್ ನಲ್ಲಿ ಇರಬೇಕು. ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ಆಡಳಿತದಲ್ಲಿ ಶಿಸ್ತು ಮತ್ತು ಸಮಯ ಪಾಲನೆಗೆ ಆದ್ಯತೆ ನೀಡಿರುವ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸರ್ಕಾರಿ ಕಚೇರಿಗಳ ಕಾರ್ಯವೈಖರಿಯಲ್ಲಿ ಮಹತ್ವದ ಬದಲಾವಣೆ ತರಲು ಮುಂದಾಗಿದ್ದಾರೆ. ಇದರ ಭಾಗವಾಗಿ ಎಲ್ಲಾ ಸರ್ಕಾರಿ ನೌಕರರು ಬೆಳಿಗ್ಗೆ 10 ಗಂಟೆ ಒಳಗೆ ಕಚೇರಿಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು. ಇನ್ನು ರೌಡಿಸಂಗೆ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಅವಕಾಶ ಇರಲ್ಲ. ಅಧಿಕಾರಿಗಳೊಂದಿಗೆ ಹೊಸ ಸಿಎಂ ಮೊದಲ ಸಭೆ ಅಂತ ಹೇಳ್ಬೋದು. ರೌಡಿಗಳ ಮೇಲೆ ನಿಗಾ ಇಡೋದು ತಾಲೂಕಿಗೊಂದು ವಿಶೇಷ ಸ್ಕ್ವಾಡ್. ಜಾತಿ ಧರ್ಮ ನೋಡಬೇಡಿ, ಅಧಿಕಾರಿಗಳಿಗೆ ಸಿಎಂ ಖಡಕ್ ವಾರ್ನ್ ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಇನ್ನು ಪಕ್ಕ ಲೆಕ್ಕ ಕೊಡಬೇಕು, ಪ್ರತಿ ಖರ್ಚು ವೆಚ್ಚಗಳಿಗೂ ಕೂಡ ಪಕ್ಕ ಲೆಕ್ಕ ಇರಬೇಕು ಅಂತ ಅಧಿಕಾರಿಗಳಿಗೆ ಸಿಎಂ DK ಶಿವಕುಮಾರ್ ಅವರು ಕಟ್ಟುನಿಟ್ಟಿನ ತಾಕೀತು ಮಾಡಿದ್ದಾರೆ.
ಇನ್ನೊಂದು ಕಡೆಗೆ ರಾಜ್ಯದ ಜನರಿಗೆ ದೊಡ್ಡ ಘೋಷಣೆ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳಿಗೂ ಕೂಡ ಉಚಿತ ಬಸ್ ಪಾಸ್ ಯೋಜನೆ. ಅಂದ್ರೆ ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಮಾತ್ರ ಬಸ್ ಪಾಸ್ ಉಚಿತ ಬಸ್ ಪ್ರಯಾಣ ಇತ್ತು. ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ಕೂಡ ಕಾಲೇಜ್ ಆಗಿರ್ಲಿ, ಸ್ಕೂಲ್ ಆಗಿರ್ಲಿ, PG, ಡಿಪ್ಲೊಮಾ ಏನೇ ಆಗಿರ್ಲಿ, ಡಿಗ್ರಿ ಆಗಿರ್ಲಿ, ಎಲ್ಲಾ ಗಂಡು ಮಕ್ಕಳ ವಿದ್ಯಾರ್ಥಿಗಳಿಗೂ ಕೂಡ ಕರ್ನಾಟಕ ರಾಜ್ಯದಂತ ಫ್ರೀ ಬಸ್ ಪಾಸ್ ಯೋಜನೆ ಜಾರಿಗೆ ತರಲಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಎರಡನೇದ್ದು 6ನೇ ಗ್ಯಾರಂಟಿ ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಣೆ ಮಾಡಲಾಗಿದೆ. ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು, OC ಇಲ್ಲದಿದ್ರೂ ಕೂಡ ವಿದ್ಯುತ್ ಮತ್ತು ನೀರು ಕರೆಂಟ್ ಕೊಡೋದು ಕೂಡ ಸರ್ಕಾರದ ಒಂದು ಜವಾಬ್ದಾರಿ ಆಗಿರೋದ್ರಿಂದ ಅದನ್ನು ಕೂಡ ಘೋಷಣೆಯಲ್ಲಿ ಮಾಡಿರುವಂತದ್ದು. ಇದು ಕೂಡ ದೊಡ್ಡ ಗುಡ್ ನ್ಯೂಸ್ ಆಗಿದೆ. ಯುವಕರಿಗೆ ಅಂದ್ರೆ ಉದ್ಯೋಗಾಂಕ್ಷಿಗಳಿಗೆ ಉದ್ಯೋಗ ಕೊಡೋದು, ಸರ್ಕಾರಿ ನೌಕರರನ್ನ ಭರ್ತಿ ಮಾಡ್ಕೊಳ್ಳೋದು ಎಲ್ಲ ಕೂಡ ದೊಡ್ಡ ಗುಡ್ ನ್ಯೂಸ್ ಗಳಾಗಿರ್ಬೋದು. 6 ದೊಡ್ಡ ಘೋಷಣೆಗಳನ್ನ ಮಾಡಿದ್ದಾರೆ. ಇನ್ನು ಇನ್ನೊಂದು ಕಡೆಗೆ BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ನೋಡಿ. ಅನ್ನಭಾಗ್ಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ ಅವರಿಗೆಲ್ಲ ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಯಾರಾದ್ರೂ ಮೇ ತಿಂಗಳಲ್ಲಿ ಪಡಿತರ ಪಡೆದುಕೊಂಡಿಲ್ಲ ಸರ್ವರ್ ಸಮಸ್ಯೆಯಿಂದಾಗಿ ಅಂದ್ರೆ ಅವರು ಜೂನ್ ತಿಂಗಳಲ್ಲಿ ಬೆರಳಚ್ಚು ಬಯೋಮೆಟ್ರಿಕ್ ಕೊಡೋದರ ಮೂಲಕ ಆ ಒಂದು ಹಳೆಯ ತಮ್ಮ ಒಂದು ಬಾಕಿ ಪಡಿತರವನ್ನ ಪಡೆದುಕೊಳ್ಳಬಹುದು ಅಂತ ಈಗಾಗಲೇ ಆಹಾರ ಸಚಿವರು KH ಮುನಿಯಪ್ಪ ಸರ್ ಮೊದಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ವೀಕ್ಷಕರೇ, ಇಂದಿರಾ ಕಿಟ್ ಕೂಡ ವಿತರಣೆ ಜೂನ್ ತಿಂಗಳಿಂದ ಪ್ರಾರಂಭವಾಗಬೇಕಾಗಿತ್ತು. ಆದ್ರೆ ಸರ್ಕಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗಿರೋದ್ರಿಂದ ಸೊ ಇನ್ನು ಸ್ವಲ್ಪ ದಿನ ವಿಳಂಬ ಆಗಬಹುದು ಅಂತ ಅನಿಸ್ತಾ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ಆಹಾರ ಸಚಿವರು KH ಮುನಿಯಪ್ಪ ಸರ್ ಯಾವಾಗ ಇಂದಿರಾ ಕಿಟ್ ವಿತರಣೆ ಮಾಡೋ ಬಗ್ಗೆ ಅಧಿಕೃತ ಅಪ್ಡೇಟ್ ಕೊಡ್ತಾರೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಯಾವಾಗ ಇದಕ್ಕೆ ಗ್ರೀನ್ ಸಿಗ್ನಲ್ ಕೊಡಬಹುದು ನೋಡಿ. ಒಂದು ಕಡೆಗೆ ಕೇಂದ್ರ ಸರ್ಕಾರ ಅಕ್ಕಿ ಮತ್ತು ರಾಗಿಯನ್ನ ವಿತರಣೆ ಮಾಡ್ತಾ ಇದೆ. ನಮ್ಮ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಾಗಿ ಇಂದಿರಾ ಕಿಟ್ ವಿತರಣೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಇದಕ್ಕೋಸ್ಕರ ಬಜೆಟ್ ನಲ್ಲಿ 6200 ಕೋಟಿ ಹಣವನ್ನ ಕೂಡ ಮೀಸಲಿಟ್ಟಿರುವಂತದ್ದು. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಕಿಟ್ ಮೂಲಕ ಒದಗಿಸಲು ಸರ್ಕಾರ ಮುಂದಾಗ್ತಾ ಇದೆ. ಸೊ ವೀಕ್ಷಕರೇ, ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಜನರ ಕೈಗೆ ಸೇರಲಿದೆ ಇಂದಿರಾ ಆಹಾರ ಫುಡ್ ಕಿಟ್ ಅಂತ ಹೇಳ್ಬಹುದು. ಇದರ ಜೊತೆಗೆ ಕೇಂದ್ರದಿಂದ ಅಕ್ಕಿ ಮತ್ತು ರಾಗಿ ಕೂಡ ವಿತರಣೆ ಆಗಲಿದೆ ಅಂತ ಹೇಳ್ಬಹುದು.